ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಯಾವ ರೀತಿ ಮಧುಬಾಲ ಬ್ಲೌಸ್ ಡಿಸೈನ್ ಯಾವ ರೀತಿ ಕಟ್ ಮಾಡಬೇಕು ಅಂತ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೆ. ಇವತ್ತು ಯಾವ ರೀತಿ ಅದನ್ನ ಸ್ಟಿಚ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಇಷ್ಟು ಮಾರ್ಕಿಂಗ್ ನಾನು ಕಟ್ಟಿಂಗಲ್ಲೇ ನಿಮ್ಗೆ ತೋರಿಸಿದ್ದೀನಿ. ಇಲ್ಲಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ನಾನು ಸ್ಟಿಚಿಂಗ್ಗೆ. ನೋಡಿ, ಇದೇನಿದೆಯೋ ಮಾರ್ಕಿಂಗು ಮಧುಬಾಲ ಕಟ್ಟಿಂಗ್ ಇದು ನೆಕ್ಕು ಪ್ಲಸ್ ಚೆಸ್ಟ್ದು. ಇದಕ್ಕೆ ನಾನು ಪೈಪಿಂಗ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಇನ್ವಿಸಿಬಲ್ ಪೈಪಿಂಗ್ ಕೊಡೋದ್ರಿಂದ ಈ ಮಾರ್ಕಿಂಗ್ನ ಕಟ್ ಮಾಡ್ಬಿಡ್ತೀನಿ. ನಿಮಗೆ ಕಟಿಂಗ್ ವಿಡಿಯೋ ನೋಡ್ಬಿಟ್ಟು ಸ್ಟಿಚಿಂಗ್ ವಿಡಿಯೋ ನೋಡೋದ್ರಿಂದ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಾಂದರೆ ಈ ಒಂದು ಬ್ಲೌಸ್ ಡಿಸೈನ್ ನಿಮಗೆ ಅರ್ಥ ಆಗಲ್ಲ. ನೋಡಿ, ಇದು ಫ್ರಂಟ್ ಪಾರ್ಟು. ನಾವು ಇವಾಗ ಇದಕ್ಕೆ ಪೈಪಿಂಗ್ ಕೊಡೋಣ. ಪೈಪಿಂಗ್ ಕೊಡ್ತೀನಿ ಈಗ. ನೋಡಿ, ಇದಕ್ಕೀಗ ನಾನು ಫಸ್ಟೇ ಥ್ರೆಡ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಬಟ್ಟೆಗೆ. ನೀಟಾಗಿ ಬಟ್ಟೆನ ಎಳಿದಿರ ಪೈಪಿಂಗ್ ಕೊಡ್ತೀನಿ. ಬಟ್ಟೆ ಎಳೆದ್ರೆ ನಮಗೆ ಶೇಪ್ ಅನ್ನೋದು ಚೇಂಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ಬಟ್ಟೆ ಎಳಿದಿರ ನೀವು ಸ್ಟಿಚ್ ಮಾಡ್ಕೊಂಡು ಬರ್ರಿ. ನೋಡಿ, ಈ ಟರ್ನಿಂಗ್ ಬೇಕು ಅಂದರೆ ನಿಮಗೆ ಟರ್ನಿಂಗ್ ಚೆನ್ನಾಗಿ ಬರಬೇಕು ಅಂದರೆ ಫುಲ್ಲು ಕಟ್ ಮಾಡಿಟ್ಕೊಳ್ಳಿ. ಥ್ರೆಡ್ ಪೈಪಿಂಗ್ ಏನಿದೆ ಇದಕ್ಕೆಲ್ಲ ಈ ಥರ ಕಟ್ ಮಾಡಿಟ್ಕೊಂಡ್ರೆ ನಿಮ್ಗೆ ಚೆನ್ನಾಗಿ ಬೆಂಡ್ ಆಗುತ್ತೆ. ಈ ರೀತಿ ಪೈಪಿಂಗ್ ಕೊಟ್ಕೊಂಡಿದ್ದಾದ್ಮೇಲೆ ನಾವಿವಾಗ ಇದನ್ನು ಮೇನ್ ಪೀಸ್ ಮೇಲೆ ಹಾಕ್ಕೊಂಡು ಮೇನ್ ಪೀಸ್ ಸೀದಾ ಮೇಲೆ ಇದನ್ನ ಈ ಪೈಪಿಂಗ್ ಅಟ್ಯಾಚ್ ಏನು ಮಾಡಿದ್ದೀವಿ ಅದನ್ನು ಉಲ್ಟಾ ಹಾಕ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈ ಥರ ನೀಟಾಗಿ ಸೆಟ್ ಮಾಡಿಕೊಂಡು ಒಂದೆರಡು ಕಡೆ ಗುಂಪಿನ ಹಾಕೊಳ್ಳಿ ಸೇಫ್ಟಿಗೆ. ಜಾರ್ ಬಿಟ್ಟರೆ ಅದು ನೀಟಾಗಿ ಬರದೆ ಹೋಗ್ಬೋದು. ಸೊ ಇಲ್ಲ ನಾವು ಹಾಗೆ ಸ್ಟಿಚ್ ಮಾಡ್ತೀವಿ ಅನ್ನಂಗಿದ್ರೆ ಹಾಗೇನು ಸ್ಟಿಚ್ ಮಾಡ್ಬೋದು. ನೋಡಿ, ನಾನು ಇಲ್ಲಿ ಗುಂಪಿನ ಹಾಕ್ಕೊಂಡಿದ್ದೀನಿ. ಈಗ ಈ ಪೈಪಿಂಗ್ ಮೇಲೆ ನಾವೆಲ್ಲಿ ಥ್ರೆಡ್ ಬಿದ್ದಿದೆಯೋ, ಥ್ರೆಡ್ ಪಕ್ಕ ಸ್ಟಿಚಿಂಗ್ ಬಿದ್ದಿದೆಯೋ ಅದೇ ರೀತಿ ಸ್ಟಿಚ್ ಹಾಕ್ಕೊಂಡ್ಬರೋಣ. ಬಟ್ಟೆ ಟರ್ನ್ ಮಾಡ್ಕೊಳ್ಳೋದು ಅಷ್ಟೇ. ಬಟ್ಟೆ ನೀಟಾಗಿ ಟರ್ನ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡಬೇಕಾಗುತ್ತೆ.
ಮಾಡ್ಕೊಳ್ಳೋದ್ರಲ್ಲ ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಗುಂಡು ಪಿನ್ನೆಲ್ಲ ರಿಮೂವ್ ಮಾಡಿಬಿಡಿ. ರಿಮೂವ್ ಮಾಡಿಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡಿ. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ, ಟರ್ನಿಂಗ್ಸ್ ಚೆನ್ನಾಗಾಗುತ್ತೆ. ಕಟ್ ಮಾರ್ಕ್ಸ್ ಇಟ್ಕೋಬೇಕಾದ್ರೆ ಹುಷಾರಾಗಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ, ಬಟ್ಟೆ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀಟಾಗಿ ನಿಧಾನವಾಗಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ. ಈ ರೀತಿ ಕಟ್ ಮಾರ್ಕ್ಸ್ ಇಟ್ಕೊಂಡು ಇದನ್ನ ಉಲ್ಟಾ ಮಾಡ್ಕೊಳ್ಳಿ. ಈ ಥರ ಉಲ್ಟಾ ಮಾಡಿಕೊಂಡು ನೀಟಾಗಿ ಪೈಪಿಂಗ್ ಪಕ್ಕನೆ ಒಂದು ಸ್ಟಿಚ್ ಹಾಕೊಂಡು ಬನ್ನಿ. ಪೈಪಿಂಗ್ ಮೇಲೆ ಸ್ಟಿಚ್ ಬೀಳಬಾರ್ದು, ಪೈಪಿಂಗ್ ಪಕ್ಕನೆ ಸ್ಟಿಚ್ ಬೀಳುತ್ತೆ. ಬಟ್ಟೆನ ಎಳಿಬೇಡಿ, ಬಟ್ಟೆ ಎಳೆದ್ರೆ ಶೇಪ್ ಚೇಂಜ್ ಆಗೋಗುತ್ತೆ. ಸೊ ಹಾಗಾಗಿ ಬಟ್ಟೆ ಎಳಿದಿರ ಏನಿದೆಯೋ ಅದು ಅದೇ ರೀತಿಯಾಗಿ ಸ್ಟಿಚ್ ಹಾಕೊಂಡು ಬನ್ನಿ. ಈ ರೀತಿ ನೋಡಿ ಸ್ಟಿಚ್ ಹಾಕೊಂಡಿದ್ದಾದ್ಮೇಲೆ ಸುತ್ತು ಹೊಲ್ಕೊಂಡ್ಬಿಡಿ ಇದನ್ನ. ಈ ರೀತಿ ಸುತ್ತು ಹೊಲ್ಕೊಂಡ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಿದೆಯೋ ಅದು ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾವು ಇದಕ್ಕೆ ಪೀಸ್ ಕೊಟ್ಕೊಳ್ಳೋಣ. ಪೀಸ್ ಕೊಟ್ಕೊಂಡು ಫೋಲ್ಡಿಂಗ್ ಮಾಡ್ಕೊಳ್ಳೋಣ.
ಈ ರೀತಿ 1.5 ಇಂಚ್ ಕ್ಲಾತ್ ತಗೊಂಡು ನಿಮ್ಗೆ ಜಾಸ್ತಿ ಇದೆ ಬಟ್ಟೆ ಅನ್ನಂಗಿದ್ರೆ ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳಿ. ನಾವೆಷ್ಟು ಬಿಟ್ಟಿದ್ದೀವಿ ಎಕ್ಸ್ಟ್ರಾ ಹಾಫ್ ಇಂಚಿಗೆ ಸ್ಟಿಚ್ ಮಾಡಿ. ಉಲ್ಟಾ ಮಾಡ್ಕೊಂಡು ನೀವು ಇಲ್ಲಿ ಎಮ್ಮಿಂಗ್ ಆದ್ರೂ ಮಾಡ್ಕೋಬೋದು, ಸ್ಟಿಚ್ ಆದ್ರೂ ಮಾಡ್ಕೋಬೋದು. ನಾನು ಸ್ಟಿಚ್ ಹಾಕೋದು. ಈಗ ಇದು ಆಯಿತು, ಸ್ಟಿಚ್ ಮಾಡ್ಕೊಂಡಿದ್ದು. ಈಗ ನಾವು ಚೆಸ್ಟ್ ಪಾರ್ಟ್ ಏನಿದೆಯೋ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ನೋಡಿ, ಇವಾಗ ಈ ಪಾರ್ಟ್ ಏನಿದೆಯೋ ಯಾವ ರೀತಿ ಇದಕ್ಕೂ ಪೈಪಿಂಗ್ ಕೊಟ್ಕೊಂಡು ನಾನು ಅಟ್ಯಾಚ್ ಮಾಡ್ತೀನಿ. ನೋಡಿ, ಇಲ್ಲಿಂದ ಇಲ್ಲಿಗೆ ಪೈಪಿಂಗ್ ಕೊಡೋಣ. ಈ ರೀತಿ ಅಟ್ಯಾಚ್ ಮಾಡಿದ್ಮೇಲೆ ಇದಷ್ಟೇ ನಾವು ಸೀದಾ ಕ್ಲಾತ್ ಮೇಲೆ ಇದನ್ನ ಸ್ಟಿಚ್ ಮಾಡ್ಕೊಂಡು ಅದನ್ನು ಉಲ್ಟಾ ಹಾಕ್ಬಿಟ್ಟು ಈ ಪೈಪಿಂಗ್ ಮೇಲೇ ಸ್ಟಿಚ್ ಹಾಕೊಳ್ಳೋಣ. ಇಷ್ಟಾದ್ಮೇಲೆ ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡಿಬಿಡಿ. ಅಲ್ಲಲ್ಲಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ. ಕಟ್ ಮಾರ್ಕ್ಸ್ ಇಟ್ಕೊಂಡು ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಪೈಪಿಂಗ್ ಪಕ್ಕನೇ ಸ್ಟಿಚ್ ಬರುತ್ತೆ. ಸ್ಟಿಚ್ ಹಾಕೊಂಡ್ಮೇಲೆ ಸುತ್ತು ಇದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಸುತ್ತು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಸ್ಟಿಚ್ ಹಾಕಿ ಈ ಎಕ್ಸ್ಟ್ರಾ ಏನು ಕ್ಲಾತ್ ಇದೆಯೋ ಇದು ನೀಟಾಗಿ ಕಟ್ ಮಾಡ್ಕೊಂಡ್ಬಿಡಿ. ಇಷ್ಟು ಕಟ್ ಮಾಡ್ಕೊಂಡ್ಮೇಲೆ ನೋಡಿ, ಈ ಡಾಟ್ ಪಾಯಿಂಟ್ನ ಇಟ್ಕೋಬೇಕು. ನೀಟಾಗಿ ಮಾಡ್ಕೊಂಡು
ಈ ಥರ ಡಾಟ್ ಮಾರ್ಕ್ ಇಟ್ಕೋಬೇಕು ನೋಡಿ, ಈ ಥರ ಬರುತ್ತೆ. ಡಾಟ್ ಮಾರ್ಕ್ ಇಟ್ಕೊಂಡ್ಮೇಲೆ ಈಗ ನಾವಿದು ಸುತ್ತೂ ಸ್ವಲ್ಪ ಓವರ್ಲಾಕ್ ಮಾಡ್ಕೊಳ್ಳಿ. ಇದು ಓವರ್ಲಾಕ್ ಮಾಡಿ ಅಟ್ಯಾಚ್ ಮಾಡೋಣ. ನೋಡಿ ಈ ರೀತಿಯಾಗಿ ಓವರ್ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನಾವು ಮಿಡ್ಲಲ್ಲಿ ಒಂದು ಡಾಟ್ ಪಾಯಿಂಟ್ ಹಿಡಿಯೋಣ. 5.5 ಇದೆಯಲ್ಲ, ನಮಗೆ 2.25ಗೆ ಒಂದು ಮಾರ್ಕ್ ಮಾಡಿಕೊಂಡು ಮಿಡ್ಲಲ್ಲಿ ಒಂದು ಡಾಟ್ ಪಾಯಿಂಟ್ ಹಿಡಿಯೋದ್ರಿಂದ ನಮಗೆ ಚೆಸ್ಟ್ ಫಿಟ್ಟಿಂಗು ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ. ನೋಡಿ ಈ ಥರ ಇಷ್ಟಾದ್ಮೇಲೆ ಈಗ ನಾವು ಇದನ್ನ ಫ್ರಂಟ್ ಪೀಸ್ಗೆ ನೋಡಿ ಈ ಥರ ಅಟ್ಯಾಚ್ ಮಾಡಬೇಕಾಗುತ್ತೆ. ಈ ಥರ ಅಟ್ಯಾಚ್ ಮಾಡಬೇಕು. ಸೊ ನಾವು ಇದಕ್ಕೆ ಮಿಡ್ಲ್ಗೆ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಮಿಡ್ಲಿಗೆ ಮಾರ್ಕಿಂಗ್ ಮಾಡಿದ್ಮೇಲೆ ನಾನು ಇಲ್ಲಿ 3/4 ಇಂಚ್ ಬಿಟ್ಟಿದ್ದೆ, 1/4 ಇಂಚು ಓವರ್ಲಾಕ್ ಹೋಗುತ್ತೆ. ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಇಟ್ಕೊಂಡು ನೀವು ನೆಕ್ ಮಾರ್ಕ್ ಏನು ಮಾಡ್ಕೊಂಡಿದ್ದೀರೋ ನೋಡಿ. ನಾನು ಈಗ 5ಗೆ 5.15 ಕ್ರಾಸ್ ತಗೊಂಡು ನಾನು 7 ಇಟ್ಕೊಂಡಿದ್ದೆ. 5.15ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ನೀವು ಅಲ್ಲಿಂದ ಸ್ಟಿಚ್ ಮಾಡ್ಕೊತ ನಡಿದು ಅಷ್ಟೇ ಮಿಡ್ಲ್ ಪಾಯಿಂಟಿಗೆ ಪಿನ್ ಮಾಡ್ಕೊಂಬಿಡಿ. ನೀವು ಈ ಥರ ಮಿಡ್ಲಿಗಿಟ್ಟು ಈ ಥರ ಪಿನ್ ಮಾಡ್ಕೊಬಿಡಿ. ಈ ಥರ ನೀಟಾಗಿ ಸೆಟ್ ಮಾಡ್ಕೊಳ್ಳಿ ಸುತ್ತು. ಈ ಥರ ಸೆಟ್ ಮಾಡಿಕೊಂಡು ಸುತ್ತು ಸ್ಟಿಚ್ ಹಾಕೊಂಡು ಬರ್ರಿ. ಈ ಡಾಟ್ದು ಏನು ಇದ್ದಿದೀವೋ ಅದನ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ರಿಮೂವ್ ಮಾಡಿಬಿಡಿ. ನೋಡಿ ಇದ್ರ ಮೇಲೆ ಸ್ಟಿಚ್ ಹಾಕ್ಬಿಡಿ. ಫೋಲ್ಡ್ ಮಾಡ್ಕೊಳ್ಳಿ.
ಆದಮೇಲೆ ನೋಡಿ, ಇದೇನಿಲ್ಲ ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವ ಇದನ್ನ ನೀಟಾಗಿ ರಫ್ ಹೊಡ್ಕೊಂಡು ಲಾಕ್ ಮಾಡ್ಕೊಳ್ಳಿ ಇನ್ನೊಂದ್ಸಲ. ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಇದನ್ನ ನೀಟಾಗಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ, ಫ್ರಂಟ್ ನಮಗೆ ಈ ರೀತಿ ಬರುತ್ತೆ. ನಾನೀಗ ಇಲ್ಲಿ ಫ್ರಂಟಿಗೆ ಮಾತ್ರ ಇಲ್ಲಿ ಲೇಸ್ ಕೊಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಕೊಡಿ, ಇಲ್ಲಾಂದರೆ ಬೇಡ ಅಂದರೆ ಬೇಡ. ಸೊ ನಾನು ಇದಕ್ಕೆ ಫ್ರಂಟಲ್ಲಿ ಈ ಥರ ಲೇಸ್ ಕೊಡ್ತಾ ಇದ್ದೀನಿ. ಮೇಲೆ ಈ ಕಡೆ ಅಡ್ಜಸ್ಟು ನೋಡಿ, ಈ ರೀತಿ ಕೊಟ್ಟಮೇಲೆ ನೋಡಿ ನಿಮ್ಗೆ ಈ ಥರ ಕಾಣಿಸುತ್ತೆ. ನಿಮ್ಗೆ ಆಪ್ಷನಲ್ ಲೇಸ್ ಬೇಕಾದ್ರೆ ಕೊಟ್ಕೋಬೋದು, ಬೇಡ ಅಂದರೆ ಬೇಡ. ನೋಡಿ, ಇದು ಫ್ರಂಟ್ ಪಾರ್ಟ್, ಮಧುಬಾಲ ಕಟ್ಟಿಂಗು ಫ್ರಂಟ್ ಪಾರ್ಟ್ ಈ ರೀತಿ ಇರುತ್ತೆ. ನೋಡಿ, ಈಗ ನಾವು ಇದಕ್ಕೆ ಬ್ಯಾಕ್ ನಾರ್ಮಲ್ ಆಗಿ ಸ್ಟಿಚ್ ಮಾಡ್ಕೊಂಡಿರೋದನ್ನೇ ಅಟ್ಯಾಚ್ ಮಾಡಿ ಸ್ಲೀವ್ ಅಟ್ಯಾಚ್ ಮಾಡ್ತೀವಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.